ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲ ಭಟ್ ಸವಿ ಕಿಚನ್. ನಾನು ಸುಮಂಗಲ ಭಟ್. ಫ್ರೆಂಡ್ಸ್, ಊಟಕ್ಕೊಂದು ಉಪ್ಪಿನಕಾಯಿ ಇದ್ದರೆ ಅದ್ರ ರುಚಿನೇ ಬೇರೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಒಂದು ಡಿಫ್ರೆಂಟ್ ಆದ ಉಪ್ಪಿನಕಾಯಿ ಬೇಕೇ ಬೇಕು. ಚಳಿಗಾಲದಲ್ಲಿ ಕೆಮ್ಮು, ಥಂಡಿ, ಜ್ವರ ತುಂಬ ಜನರಿಗೆ ಬರುತ್ತೆ. ಆ ಟೈಮಲ್ಲಿ ಈ ರೀತಿ ಡಿಫ್ರೆಂಟಾಗಿ ಮಾಡಿದ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಜ್ವರ ಬಂದವರಿಗೂ ಸಹ ಒಂದು ತುತ್ತು ಊಟ ಜಾಸ್ತಿ ಹೋಗುತ್ತೆ. ಈ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ 1 ವರ್ಷದ ತನಕ ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ, ಅಷ್ಟು ಫ್ರೆಶ್ ಆಗಿರುತ್ತೆ. ಸೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ದೊಡ್ಡ ಸೈಜಿನ 8 ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. 1 ಕಪ್ ಸಾಸಿವೆ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಕಪ್ಪಲ್ಲಿ ಅರ್ಧ ಕಪ್ ಜೀರಿಗೆ, 1/4 ಕಪ್ ಮೆಂತೆ, 1 ಕಪ್ ಅಚ್ಚ ಖಾರದ ಪುಡಿ, 1 ಕಪ್ ಉಪ್ಪು ತೊಗೊಂಡಿದ್ದೀನಿ. ಇದು 8 ಟೀ ಸ್ಪೂನ್ ಇದೆ. 1 ಲಿಂಬೆಹಣ್ಣಿಗೆ 1 ಟೀ ಸ್ಪೂನ್ ಅಂತ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನೀವು ರೆಡಿ ಮಾಡಿಕೊಂಡ್ರೆ ಬೇಗ ಉಪ್ಪಿನಕಾಯಿ ಮಾಡಿ ಮುಗಿಸ್ಬೋದು. ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದನ್ನು ಆನ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಲಿಂಬೆಹಣ್ಣನ್ನು ಅದಕ್ಕೆ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ಏಕೆಂದರೆ ಅದರಲ್ಲಿ ಲಿಂಬೆಹಣ್ಣಲ್ಲಿ ಕಹಿ ಅಂಶ ಇರುತ್ತಲ್ಲ, ಅದು ಹುರಿದಾಗ ಕಹಿ ಅಂಶ ಎಲ್ಲ ಬಿಟ್ಟು ಕೊಡುತ್ತೆ. ಆದ್ದರಿಂದ ಒಂದು 5 ನಿಮಿಷ ಅದನ್ನು ಬಾಡಿಸ್ಕೊಳ್ಬೇಕು. ಪ್ಯಾನ್ಗೆ ಎಣ್ಣೆ ಹಾಕಿ ಸ್ಟೋವ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಹುರಿಬೇಕು. ಯಾವುದಾದ್ರೂ 1 ಲಿಂಬೆಹಣ್ಣು ಒಡೆಯೋ ತನಕ ಹುರ್ಕೊಳ್ಳಿ. ನೋಡಿ, ಈ ರೀತಿ ಹುರ್ಕೊಂಡ್ರೆ 1 ಅಲ್ಲ 2 ವರ್ಷ ಇಟ್ಟರೂ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಉಪ್ಪಿನಕಾಯಿ ಮಾಡುವಾಗ ಎಲ್ಲ ಪಾತ್ರೆಗಳು ಒಣಗಿರಬೇಕು, ನೀರಿನ ಅಂಶ ಇರಬಾರ್ದು. ನೋಡಿ, ಇಲ್ಲಿ ಪ್ಯಾನ್ ಸಹ ಒಣಗಿಸಿದ್ದೀನಿ, ಮತ್ತು ಅದು ಸ್ಪೂನ್ ಸಹ ಒಣಗಿಸಿ ಇಟ್ಕೊಂಡಿದ್ದೆ. ಹೀಗೆ ಎಲ್ಲದನ್ನು ಒಣಗಿರಬೇಕು. ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಹಾಳಾಗುತ್ತೆ. ಈ ರೀತಿ ಒಂದು 5 ನಿಮಿಷ ಹುರ್ಕೊಳ್ಬೇಕು. ಆಗ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ. ಹುರಿತಾ 5 ನಿಮಿಷ ಆಗಿದೆ. ಈಗ ನೋಡಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಅದ್ರ ಸಿಪ್ಪೆ ಎಲ್ಲ ಸರಿ ಹುರಿಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಹುರಿಲಿಕ್ಕೆ ಶುರು ಮಾಡಿ 5 ನಿಮಿಷ ಆಗಿದೆ. ನೋಡಿ, ಹೊಗೆ ಬರ್ತಾ ಇದೆ. ಲಿಂಬೆ ಹಣ್ಣೆಲ್ಲ ಸ್ವಲ್ಪ ಸ್ವಲ್ಪ ಒಡಿತಾ ಇದೆ. ಅದ್ರ ಸಿಪ್ಪೆಯಲ್ಲಿರೋ ಕಹಿ ಅಂಶ ಎಲ್ಲ ಬಿಟ್ಕೊಟ್ಟಿದೆ. ಇಷ್ಟು ಸಾಕು. ಇದು ತಣ್ಣಗಾಗ್ಲಿ. ಈಗ ಸೈಡಿಗೆ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ನಾವು ಮಸಾಲೆ ಹುರ್ಕೊಳ್ಳೋಣ. ಈ ರೀತಿ ದಪ್ಪ ತಳದ ಪ್ಯಾನ್ ತಗೊಳ್ಳಿ. ಈಗ ಸಾಸಿವೆ ಹುರಿಲಿಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ತೆ ಡ್ರೈ ಆಗಿ ಹುರಿಬೇಕು. ಸಣ್ಣ ಉರಿ ಮಾಡ್ಕೊಂಡು ಚಟಪಟ ಅನ್ನೋ ತನಕನೇ ಚೆನ್ನಾಗಿ ಹುರಿರಿ. ಅದು ಪರಿಮಳ ಬರಬೇಕು. ನೋಡಿ, ಸಾಸಿವೆ ಕಾಳು ಚಟಪಟ ಆಗ್ಲಿಕ್ಕೆ ಶುರುವಾಗಿದೆ. ಹುರಿಲಿಕ್ಕೆ ಹತ್ತಿ 2-3 ನಿಮಿಷ ಆಯ್ತು. ಸಾಸಿವೆ ಕಾಳು ಚಟಪಟ ಆಗ್ತಾ ಇದೆ. ಕೇಳ್ತಾ ಇದೆಯಲ್ಲ, ನೋಡಿ, ಇಷ್ಟ ಆದ್ರೆ ಸಾಕು. ಪರಿಮಳ ಬರ್ತಾ ಇದೆ, ಮತ್ತೆ ಬಿಳಿ ಬಿಳಿ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಸ್ವಲ್ಪ ಅರ್ಧ ಚಟಪಟ ಆಗೋ ತನಕ ಮಾತ್ರ ಸಾಕು, ಜಾಸ್ತಿ ಹುರಿಬೇಡಿ. ಜಾಸ್ತಿ ಹುರಿದ್ರೆ ಸಾಸಿವೆ ಕಾಳು ಹೊತ್ತೋಗುತ್ತೆ. ನೋಡಿ, ಈ ರೀತಿ ನೀರಿನ ಅಂಶ ಇರದೆ ಹೋದಂತ ಪ್ಲೇಟಿಗೆ ಈಗ ಹುರಿದ ಸಾಸಿವೆ ಕಾಳನ್ನು ಹಾಕೊಳ್ಳಿ. ಸಾಸಿವೆ, ಜೀರಿಗೆ, ಮೆಂತೆ ಎಲ್ಲದನ್ನು ಸಪರೇಟ್ ಆಗಿ ಹುರ್ಕೊಳ್ಬೇಕು. ಈಗ ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಸಹ ಚಟಪಟ ಆಗೋ ತನಕ, ಪರಿಮಳ ಬರೋ ತನಕ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಜೀರಿಗೆ ಚಟಪಟ ಆಗ್ತಾ ಇದೆ, ಪರಿಮಳ ಬರ್ತಾ ಇದೆ. ಇಷ್ಟು ಹುರಿದ್ರೆ ಸಾಕು. ಈಗ ಹುರಿದಿದ್ದ ಜೀರಿಗೆನ ಹುರಿದಿದ್ದು ಸಾಸಿವೆ ಹಾಕಿ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಈಗ ಹುರಿಲಿಕ್ಕೆ ಮೆಂತೆ ಹಾಕ್ತಾ ಇದ್ದೀನಿ. ಇದನ್ನು ಸಹ 2 ನಿಮಿಷ ಸಣ್ಣ ಉರಿಯಲ್ಲಿ ಪರಿಮಳ ಬರೋ ತನಕ ಹುರ್ಕೊಳ್ಳಿ. ಚಟಪಟ ಆಗ್ತಾ ಇದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಒಣಗಿಸಿಟ್ಟಂತ ಗಾಂಧಾರಿ ಮೆಣಸು ಒಂದು 4 ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲಾದ್ರೆ ಬೇಡ. ಗಾಂಧಾರಿ ಮೆಣಸನ್ನ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಇದ್ರ ಮೇಲೆ ಈಗ 2 ಟೀ ಸ್ಪೂನ್ ಅರಿಶಿನ ಹಾಕೊಂಡ್ರೆ ಅದು ಬಿಸಿ ಬಿಸಿ ಇರುತ್ತಲ್ಲ, ಆ ಬಿಸಿಗೆನೆ ಅರಿಶಿನ ಹುರಿದೋಗುತ್ತೆ, ತುಂಬಾನೇ ಪರಿಮಳ ಬರುತ್ತೆ. ನೀರ್ ಬೀಳದ ಜಾಗದಲ್ಲಿ ಒಂದು ಸೈಡಿಗೆ ಎತ್ತಿ ಇಟ್ಕೊಳ್ರಿ. ಇದು ತಣ್ಣಗಾಗ್ಲಿ. ಈಗ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಉಪ್ಪು ನೀರು ಮಾಡ್ಕೊಳ್ಬೇಕು. ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 1 ಕಪ್ ಉಪ್ಪು ಹಾಕ್ತಾ ಇದ್ದೀನಿ. ಅಂದ್ರೆ 8 ಲಿಂಬೆ ಹಣ್ಣಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕೊಳ್ಬೇಕಾಗುತ್ತೆ. 1 ಲಿಂಬೆ ಹಣ್ಣಿಗೆ 1.5 ಟೀ ಸ್ಪೂನ್ ಅಷ್ಟು ಉಪ್ಪು ಸಾಕಾಗುತ್ತೆ. ಸೊ ಉಪ್ಪು ನೀರು ಮಾಡ್ಲಿಕ್ಕೆ 1 ಕಪ್ ಉಪ್ಪಿಗೆ 2 ಕಪ್ ನೀರು ಹಾಕಿದ್ದೀನಿ. ಸ್ಟವ್ ಆನ್ ಮಾಡೋಣ. ನೋಡಿ, ಈಗ ಇದು 5 ನಿಮಿಷ ಕುದ್ರೆ ಸಾಕು. ಆ ಸಣ್ಣ ಸಣ್ಣ ಬಿಳಿ ಹರಳು ಮೇಲೆ ಬರುತ್ತೆ, ಅಷ್ಟ ತನಕ ಕುದಿಸ್ಕೊಳ್ಳಿ. ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕಿದ್ದೀನಿ. ಅದರಲ್ಲಿ ಉಪ್ಪು ನೀರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಅದರ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಉಪ್ಪೆಲ್ಲ ಕರಗೋ ತನಕ ಕೈ ಆಡಿಸ್ತಾ ಇರಿ. ಉಪ್ಪು ಕರಗಿದೆ. ಈಗ ಒಂದು 3-4 ಅಥವಾ 5 ನಿಮಿಷ ಇದು ಕುದಿಲಿ. ಅದು ಉಪ್ಪು ಮೇಲೆ ತೇಲುತ್ತೆ, ಅಷ್ಟೋ ತನಕ ಕುದಿಬೇಕಿದು. ಕುದಿಲಿಕ್ಕೆ ಶುರುವಾಗಿ 5 ನಿಮಿಷ ಆಗಿದೆ. ಉಪ್ಪಿನ ಹರಳು ಮೇಲೆ ಬಂದಿದೆ. ಸೌಟಿಂದ ಉಪ್ಪಿನ ನೀನು ಸ್ವಲ್ಪ ತೆಗೆದು ನೋಡಿದ್ರೆ ಅದರಲ್ಲಿ ಉಪ್ಪು ಅಂಟಿಕೊಂಡಿರುತ್ತೆ. ನೋಡಿ, ಈ ರೀತಿ
ಈಗ ಇದು ಉಪ್ಪು ನೀರು ತಯಾರಾಗಿದೆ. ಇಷ್ಟು ಬಂದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡೋಣ. ನೀರು ಬೀಳದ ಜಾಗದಲ್ಲಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಇದು ಈಗ ತಣ್ಣಗಾಗ್ಲಿ. ಹುರಿದು ತಣ್ಣಗಾಗ್ಲಿಕ್ಕೆ ಬಿಟ್ಟ ಲಿಂಬೆ ಹಣ್ಣನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಅದರಲ್ಲಿರುವ ಎಣ್ಣೆಯನ್ನು ಮಾತ್ರ ಲಿಂಬೆ ಹಣ್ಣಿನ ಉಪ್ಪಿನಕಾಯಿಗೆ ಸೇರಿಸಬಾರ್ದು, ಅದು ಕಹಿ ಇರುತ್ತೆ. ಈ ರೀತಿ ಲಿಂಬೆ ಹಣ್ಣನ್ನು 8 ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜನೆಲ್ಲ ತೆಗೆದಿಟ್ಕೊಳ್ಳಿ. ಲಿಂಬೆ ಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಾಗಿದೆ. ಲಿಂಬೆ ಹಣ್ಣಿನ ಹೋಳನ್ನೆಲ್ಲ ಒಂದ್ಸಾರಿ ಹಿಂಡ್ಕೊಳ್ಳಿ. ಹಿಂಡಿ ಆದ್ಮೇಲೆ ಅದರಲ್ಲಿರುವ ಬೀಜನೆಲ್ಲ ತೆಗೆದ್ಬಿಡಿ. ಬೀಜ ಇದ್ರೆ ಬಾಯಿಗೆ ಬಂದ್ರೆ ಕಹಿ ಆಗುತ್ತೆ. ಲಿಂಬೆ ಹಣ್ಣನ್ನು ಈ ರೀತಿ ಹುರಿದು ಮಾಡಿದ್ರೆ ಸಿಪ್ಪೆಯಲ್ಲಿರುವ ಕಹಿ ಎಲ್ಲ ಹೋಗುತ್ತೆ. ಸಿಪ್ಪೆಯಲ್ಲಿ ಕಹಿ ಇರೋದಿಲ್ಲ. ಎಲ್ಲ ಹಿಂಡಿ ರಸ ತೆಗೆದಿದ್ದೀನಿ ನೋಡಿ. ಇದರಲ್ಲಿ ಬೀಜ ಇದೆ. ಈಗ ಇದಕ್ಕೆ ಸ್ವಲ್ಪ ನಾವು ಕುದಿಸಿದ ನೀರನ್ನು ಹಾಕೊಳ್ಳೋಣ, ಉಪ್ಪು ನೀರನ್ನು ಹಾಕೊಳ್ಳೋಣ. ಈ ರಸನ ಹಿಂಡಿಟ್ಟ ಸಿಪ್ಪೆಗೆ ಗಾಳಿಸಿ ಹಾಕ್ಕೊಳ್ಳೋಣ, ಏಕೆಂದರೆ ಅದರಲ್ಲಿ ತುಂಬ ಬೀಜ ಇದೆ. ಈ ರೀತಿ ಎಲ್ಲ ಬೀಜನೂ ತೆಗೆದುಕೊಳ್ಬೇಕು. ಹೋಳು ರಸ ಎಲ್ಲ ತಣ್ಣಗಾಗಿದೆ. ಸೊ ಇದನ್ನು ರಸ ಹಿಂಡಿದ ಪಾತ್ರೆಗೆ ಹಾಕೊಳ್ಳೋಣ. ಸೊ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಹುರಿದ ಮಸಾಲೆಯನ್ನು ಈಗ ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ. ಮಸಾಲೆನ ನುಣ್ಣಗೆ ಪೌಡರ್ ಮಾಡಿ ಆಗಿದೆ. ಇದು ತಣ್ಣಗಾಗ್ಲಿಕ್ಕೆ ಒಂದು ಪ್ಲೇಟಿಗೆ ಹಾಕೊಳ್ಳಿ. ರುಬ್ಬಿದ ಮಸಾಲೆ ಪೌಡ್ರಲ್ಲಿ 1 ಕಪ್ ಮಸಾಲೆ ಪೌಡರ್ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಕಡೆಗೆ ಹಾಕೊಳ್ಳಿಕ್ ಬರುತ್ತೆ. ಪಾತ್ರೆಯಲ್ಲಿರುವ ಲಿಂಬೆ ಹಣ್ಣಿನ ರಸ ಮತ್ತೆ ಲಿಂಬೆ ಹಣ್ಣಿನ ಸಿಪ್ಪೆನ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಯಾಕೆಂದ್ರೆ ಲಿಂಬೆ ಹಣ್ಣಿನ ಸಿಪ್ಪೆ ಬೆಂದು ಮೆತ್ತಗಾಗುತ್ತೆ. ಕುದಿಲಿಕ್ಕೆ ಶುರುವಾಗಿ 2 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡೋಣ. ತಣ್ಣಗಾಗ್ಬೇಕೆಂದೇನು ಇಲ್ಲ. ಇದಕ್ಕೆ 1 ಕಪ್ ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಸೊ ಮಾಡಿಟ್ಕೊಂಡ ಮಸಾಲೆ ಪುಡಿಯನ್ನು 1 ಕಪ್ ಸೇರಿಸ್ತಾ ಇದ್ದೀನಿ. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಉಪ್ಪಿನಕಾಯಿ ರೆಡಿ ಆಗಿದೆ. ಇದಕ್ಕೊಂದು ಇಂಗು ಮತ್ತು ಸಾಸಿವೆದು ಒಗ್ಗರಣೆ ಕೊಡೋಣ. ಸೊ ನಾನು ಅರ್ಧ ಕಪ್ನಷ್ಟು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಎಳ್ಳೆಣ್ಣೆನಾದರೂ ತೊಗೊಳ್ಬೋದು ಅಥವಾ ಸಾಸಿವೆ ಎಣ್ಣೆನಾದರೂ ತೊಗೊಳ್ಬೋದು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಆಗ್ತಾ ಇದೆ. 1 ಟೇಬಲ್ ಸ್ಪೂನ್ ಇಂಗನ್ನು ಹಾಕ್ಕೊಳ್ಳಿ. ಸೊ ನಾನು 3 ಸಣ್ಣ ಸ್ಪೂನ್ ಇಂಗ್ ಹಾಕಿದ್ದೀನಿ. ಅದು 1 ಟೀ ಸ್ಪೂನ್ ಆಗುತ್ತೆ. ನೋಡಿ ಚಟಪಟ ಆಗ್ತಾ ಇದೆ. ಇದಾಗಿದೆ, ಆಫ್ ಮಾಡ್ತಾ ಇದ್ದೀನಿ. ನೋಡಿ ಎಣ್ಣೆ ತಣ್ಣಗಾಗ್ಲಿಕ್ಕೆ ಬಿಡೋಣ. ಅಷ್ಟರ ತನಕ ಭರಣಿಗೆ ಉಪ್ಪಿನಕಾಯಿ ತುಂಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 8 ಲಿಂಬೆ ಹಣ್ಣಿಗೆ ಇಷ್ಟು ಉಪ್ಪಿನಕಾಯಿ ಆಗಿದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದಕ್ಕೆ ಇಂಗಿನ ಒಗ್ಗರಣೆ ಮಾಡಿಟ್ಟಿದ್ವಲ್ಲ, ಅದು ತಣ್ಣಗಾಗಿದೆ. ಅದನ್ನು ಇದಕ್ಕೆ ಹಾಕೋಣ. ಸೊ ಉಪ್ಪಿನಕಾಯಿಗೆ ಇಂಗಿನ ಎಣ್ಣೆ ಕೋಟಿಂಗ್ ಆಗಿದೆ. ಇದು 1 ವರ್ಷದ ತನಕ ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ. ಫ್ರಿಜ್ನಲ್ಲಿ ಇಡಬೇಕೆಂದೇನೂ ಇಲ್ಲ. 1 ವರ್ಷದ ತನಕ ಇದು ಹಾಗೇ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಗಾಳಿ ಆಡದ ಹಾಗೆ ಅದರ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಕಟ್ಟಿ ಇಡಬೇಕು. ನೀವು ಯಾವಾಗಾದರೂ ಉಪಯೋಗಿಸಿದ್ರೆ ಅದನ್ನು ತೆಗೆದ್ರೆ ಮತ್ತೆ ಹಾಗೇ ಕಟ್ಟಿ ಇಟ್ಕೊಂಡ್ರೆ ಏನೇನು ಸ್ವಲ್ಪನೂ ಹಾಳಾಗೋದಿಲ್ಲ. ಉಪ್ಪಿನಕಾಯಿ ತಾಜಾ ಇರುತ್ತೆ. ಫ್ರೆಂಡ್ಸ್, ಈ ಉಪ್ಪಿನಕಾಯಿನ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಅದು ಎಷ್ಟು ರುಚಿಯಾಗಿರುತ್ತೆ ಮತ್ತು ಎಷ್ಟು ಬಾಳಿಕೆ ಬರುತ್ತೆ. 1 ವರ್ಷವಾದರೂ ಹಾಳಾಗೋದಿಲ್ಲ. ನೀವು ವರ್ಷ ಮತ್ತೆ ಇದನ್ನು ಮಾಡ್ತೀರಾ. ಇದನ್ನು ಹೇಗೆ ಆಗಿದೆ ಅಂತ ನೀವು ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮೇಲೆ ಪ್ರೆಸ್ ಮಾಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಬಾಯ್.